ತಾವು ಮೂಲತಃ ಹಾಸನ್ನವರು. ನಾವು ಹಾಸನ, ನೇಟಿವ್ ಹಾಸನ. ಅಲ್ಲಿಂದ ಬಂದ್ರು, ತಮ್ಮ ಶಿಕ್ಷಣ ಎಲ್ಲ ಅಲ್ಲೇ ಆದದ್ದು. ತಮಗೇಕೆ ಈ ತರ ನೀವು ಮಿಷನರಿ ಆಗಿ ಬರಬೇಕು ಅಂತಕ್ಕಂಥ ಒಂದು ಪ್ರೇರಣೆ ಆಯ್ತು? ಇದು 21ನೇ ಪ್ರಾಯದಲ್ಲಿ ನಾನು ಡಿಗ್ರಿಯನ್ನು ಮುಗಿಸಿದ ಮೇಲೆ ನಮ್ಮ ತಂದೆ ಕೂಡ ಮಾದರಿಗಳು, ಅವರು ಕೂಡ ಸೇವೆ ಮಾಡ್ತಾ ಇದ್ರು. ನಂತರ ನನ್ನಲ್ಲೊಂದು ಪ್ರೇರಣೆ ಆಯಿತು, ನಮ್ಮ ತಂದೆ ಸೇವೆ ಮಾಡ್ತಿದ್ದಾರೆ ಮತ್ತು ನಾವು ಕೂಡ ಅದೇ ಮಾರ್ಗದಲ್ಲಿ ಹೋಗ್ಬೇಕೆಂಬ ಪ್ರೇರಣೆಗೆ ನನ್ನ ತಂದೆ ನನಗೆ ಮುಖ್ಯವಾದಂಥ ಒಂದು ಪ್ರೇರಣೆ, ಇನ್ಸ್ಪಿರೇಷನ್. ಯಾಕಂದರೆ ಅವರು ಮಾಡ್ತಿದ್ದಂಥ ಸೇವೆ, ಅವರು ಹೋಗ್ತಿದ್ದ ಎಲ್ಲ ರೂರಲ್ ಸೈಡ್ಗಳಲ್ಲಿ, ಚನ್ನಪಟ್ಟಣ ಮತ್ತು ತುಮಕೂರು ಎಲ್ಲ ಸ್ಥಳಗಳಲ್ಲಿ ಬಡವರ ಒಂದು ಸಭೆಗಳಲ್ಲಿ ಅವರು ಸೇವೆ ಮಾಡ್ತಾಯಿದ್ರು. ಹೀಗಾಗಿ ಅವರ ಜೊತೆಯಲ್ಲಿ ನಾನು ಓಡಾಡುವಾಗ ನನ್ನಲ್ಲಿ ಕೂಡ ಅದೇ ಪ್ರೇರಣೆ, ನಾನು ಕೂಡ ಇದೇ ಪಥದಲ್ಲಿ ಹೋಗಬೇಕು, ಸೇವೆಯನ್ನು ಮಾಡಬೇಕೆಂಬ ಪ್ರೇರಣೆ ಬಂತು. ಹಾಗಾಗಿ 21ನೇ ಪ್ರಾಯದಲ್ಲಿ ನಮ್ಮ ಸಭೆಗಳೆಲ್ಲ ಅನೌನ್ಸ್ ಮಾಡ್ತೇವೆ. ಅಂದರೆ ಈಗ ಸೇವಕರ ಅಗತ್ಯತೆ ಇದೆ, ನಮ್ಮ ಡಿಗ್ರಿ ಓದಿದಂಥ ಗ್ರ್ಯಾಜುಯೇಟ್ಸ್ ನೀವು ಪದವೀಧರರು ಇದಕ್ಕೆ ಅಪ್ಲೈ ಮಾಡ್ಬೋದು ಎಂಬುದಾಗಿ. ಆಗ ನನ್ನಲ್ಲಿ ಒಂದು ಪ್ರೇರಣೆ ಮತ್ತು ನಮ್ಮ ಗುರುಗಳು ಕೂಡ, ನಮ್ಮ ತಂದೆಯವರು ಕೂಡ ಇದರಿಂದ ನಾನು ಪ್ರೇರಿತನಾಗಿ ಸೇವಕನಾದೆ. ಅಂದಿನಿಂದ 82ನೇ ಇಸ್ವಿಯಿಂದ ಇಲ್ಲಿಯವರೆಗೂ ಸುಮಾರು 44 ವರ್ಷಗಳು ತುಮಕೂರು ಮತ್ತು ಬ್ಯಾಂಗ್ಳೂರು ಸಿಟಿ ಮತ್ತು ಸಿವಿಲ್ ಅಂತ ಇದೆ, ನಗರ ಕ್ಷೇತ್ರ, ಮತ್ತು ಈ ಎಲ್ಲ ಕ್ಷೇತ್ರಗಳಲ್ಲಿ ಸುಮಾರು ಒಂದು 30-40 ಸಭೆಗಳಲ್ಲಿ ಸೇವೆ ಮಾಡುವಂಥ. ಚರ್ಚಿನ ಸಭೆ ಅಂತ ಹೇಗದು? ಅದು ಚರ್ಚ್ ಈಗ ಸಭೆ ಇದೆ, ಸಭಾಪಾಲಕರು ಅಂತ ನಮ್ಮನ್ನ ಕರೀತಾರೆ. ಓಕೆ ಓಕೆ. ಅಂದ್ರೆ ನೀವು ಆ ಚರ್ಚಿಗೆ ಸಭಾಪಾಲಕರು? ಚರ್ಚಿಗೆ ಸಭಾಪಾಲಕರು. ಮತ್ತೆ ಕ್ಷೇತ್ರ ಕೂಡ ಇದೆ. ಈಗ ನಾನು 4 ಕ್ಷೇತ್ರಗಳಿದೆ. ಇದು ಚರ್ಚ್ ಆಫ್ ಸೌತ್ ಇಂಡಿಯಾ 1947ನೇ ಇಸ್ವಿಯಲ್ಲಿ ಬ್ರಿಟಿಷರು ನಮ್ಮ ಇಂಡಿಯಾಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟು ಹೋಗುವಾಗ ಒಂದು ಟ್ರಸ್ಟ್, CISITA ಟ್ರಸ್ಟ್ ಅಸೋಸಿಯೇಷನ್ ಅಂತ ಮಾಡಿ, ಅದಕ್ಕೆ ಎಲ್ಲ ಸಭೆಗಳನ್ನು ಟ್ರಸ್ಟ್ಗೆ ಅವರು ವರ್ಗಾವಣೆ ಮಾಡಿ ನಮ್ಮ ಭಾರತೀಯ ಒಂದು ಅಧಿಕಾರಕ್ಕೆ ಕೊಟ್ಟು ಅವರೆಲ್ಲರೂ ತಮ್ಮ ದೇಶಗಳಿಗೆ ಹೋದರು. ಅಂದಿನಿಂದ ಇಂದಿನವರೆಗೂ ತಮಿಳುನಾಡು ಮತ್ತು ನಮ್ಮ ಕೇರಳ ಮತ್ತು ಆಂಧ್ರ ಈ ಎಲ್ಲ ಚರ್ಚ್ ಆಫ್ ಸೌತ್ ಇಂಡಿಯಾ ನಮ್ಮ ಸಭೆಗಳು, ದಕ್ಷಿಣ ಭಾರತ ಸಭೆ, ಇಲ್ಲಿ ಚರ್ಚ್ಗಳೆಲ್ಲ ನಾವು ಒಟ್ಟಾಗಿ ಸೇರಿ ಒಗ್ಗಟ್ಟಾಗಿ ಯೂನಿಯನ್ ಆಗಿ ದೇವರನ್ನು ನಾವು ಆರಾಧಿಸ್ತಿದ್ದೇವೆ. ತಾವು ಅನೇಕ ಚರ್ಚ್ಗಳಲ್ಲಿ ನಿರ್ವಹಣೆ ಮಾಡಿದ್ದೀರಿ ಅಲ್ವೇ? ಎಷ್ಟು ಚರ್ಚ್ಗಳು, 100 ಚರ್ಚ್ಗಳಲ್ಲಿ. ಅಂದ್ರೆ ಅಲ್ಲೇನು ಟೈಮ್ ಇರುತ್ತೆ, ಇಷ್ಟು ವರ್ಷಗಳು ಮಾಡಬೇಕು ಅಂದ್ರೆ? ಈಗ ನಮ್ಮ ಆರಾಧನೆ ಬೆಳಿಗ್ಗೆ ಸ್ಟಾರ್ಟ್ ಆಗ್ತದೆ, ಸಾಧಾರಣವಾಗಿ ಬೆಳಿಗ್ಗೆ 6 ಗಂಟೆ. ಎಷ್ಟೆಷ್ಟು ವರ್ಷ ನೀವು ಒಂದು ಕೆಲಸ ಮಾಡಬೇಕು? ಒಂದು ಸಭೆಯಲ್ಲಿ ಒಬ್ಬ ಸಭಾಪಾಲಕರಿಗೆ 5 ವರ್ಷಗಳು ಮಾಡುವ ಅವಕಾಶವಿದೆ. ಒಂದು ವೇಳೆ ಇಷ್ಟಪಟ್ಟರೆ ಒಂದು 6-7 ವರ್ಷಗಳು. ಏನಿದೆ ಇರುತ್ತೆ ನಿಮಗೆ ಟಾರ್ಗೆಟ್ಸ್ಗಳು, ಏನೇನು ಕೆಲಸ ಮಾಡಬೇಕು? ಪ್ರತಿದಿನ ನಾವು ಮುಖ್ಯವಾಗಿ ಪ್ರಾರ್ಥನೆ, ಬೆಳಿಗ್ಗೆ ಮತ್ತು ಸಂಜೆ ಪ್ರಾರ್ಥನೆ ಮತ್ತು ಅಡ್ಮಿನಿಸ್ಟ್ರೇಟಿವ್ ಅಂದರೆ ಅದನ್ನು ಸಭೆಯನ್ನು ನಡೆಸುವಂಥ ನಿರ್ವಹಣೆಯ ಕಾರ್ಯಗಳು. ಆಫೀಸ್ ಇದೆ ನಮ್ಮದು, ಸಿನಡ್ ಆಫೀಸ್ ಅಂತ ಇದೆ, ಅದು ಚೆನ್ನೈನಲ್ಲಿ. ಮತ್ತು 24 ಸಭಾ ಪ್ರಾಂತ್ಯಗಳಿದೆ. ಆ ಸಭಾ ಪ್ರಾಂತ್ಯಗಳ ಕೈ ಕೆಳಗೆ ಅನೇಕ ಸಭೆಗಳು ಬರ್ತವೆ, 106 ಸಭೆಗಳು ಬರ್ತವೆ. ಇದನ್ನೆಲ್ಲ ಮೇಂಟೈನ್ ಮಾಡಲಿಕ್ಕೆ ಮಾಡರೇಟರ್ ಮತ್ತು ಎಕ್ಸಿಕ್ಯೂಟಿವ್ ಕಮಿಟಿ ಮತ್ತು ಬಿಷಪ್ ಮತ್ತು ಎಕ್ಸಿಕ್ಯೂಟಿವ್ ಕಮಿಟಿ ನಮ್ಮ ರಾಜ್ಯಗಳಲ್ಲಿ ಕೂಡ, ಮತ್ತು ಪಾಸ್ಟೇಟ್ ಕಮಿಟಿ ಸಭೆಗಳನ್ನು ಆಳ್ಲಿಕ್ಕೆ, ಅದರ ಕೈ ಕೆಳಗೆ ಸಭಾಪಾಲಕರು, ನಾವು ಚೇರ್ಮನ್ ಆಗಿರ್ತೇವೆ ಮತ್ತು 12 ಮಂದಿಯನ್ನು ಆರಿಸ್ತೇವೆ. ಅವರು 12 ಮಂದಿ ಇಡೀ ಸಭೆಯನ್ನು ನಡೆಸಿಕೊಂಡು ಹೋಗ್ತಾರೆ. ಈ ರೀತಿ. ಸೊ ಏರಿಯಾ ಚರ್ಚ್ಗೆ ಯಾವ್ದಾದ್ರು ಸ್ಕೂಲ್ಗಳು, ಕಾಲೇಜುಗಳು, ಹಾಸ್ಪಿಟಲ್ಸ್ಗಳು ಈಗ ನಮ್ಮ ಕರ್ನಾಟಕ ಮಧ್ಯ ಪ್ರಾಂತ್ಯ ಸಭಾ ಸಂಘ ಅಂತ ನಮ್ಮದಿದೆ, ಬ್ಯಾಂಗ್ಳೂರು ಸಿಟಿ ಸಿವಿಲ್ ಎಲ್ಲ. ಅಲ್ಲಿ ಸುಮಾರು ವಿದ್ಯಾಸಂಸ್ಥೆಗಳಿದೆ. ಉದಾಹರಣೆಗೆ ನಮ್ಮ ಬಿಷಪ್ ಕಾಟನ್ ಬಾಯ್ಸ್ ಸ್ಕೂಲ್, ಬಿಷಪ್ ಕಾಟನ್ ಗರ್ಲ್ಸ್, ಮತ್ತು ಗುಡ್ ವಿಲ್ಸ್ ಯುನೈಟೆಡ್ ಮಿಷನ್ ಹೈಸ್ಕೂಲ್, ಮತ್ತು ಮಿತ್ರಾಲಯ ಗರ್ಲ್ಸ್ ಸ್ಕೂಲ್, ಕೆಥೆಡ್ರಲ್, ಈ ರೀತಿ ಸಂಸ್ಥೆಗಳು. ಮತ್ತು CSI ಹಾಸ್ಪಿಟಲ್, ಎಲ್ಲ ಕಡೆಗಳಲ್ಲಿ ಮಿಷನರಿ ಹಾಸ್ಪಿಟಲ್ಗಳಿದೆ. ಯುನೈಟೆಡ್ ಮಿಷನ್ ಹೈಸ್ಕೂಲ್ ನಮ್ಮ ಕೇಂದ್ರ ಭಾಗದಲ್ಲಿ ಇರುವಂಥ ಶಾಲೆ. ಅಲ್ಲಿ ವಿಶ್ವೇಶ್ವರಯ್ಯನವರು ಓದಿದಂಥ ಶಾಲೆ ಅಂದರೆ ನಿಮಗೆ ಆಶ್ಚರ್ಯ ಅಲ್ವೇ? ನೋಡಿ, ಆ 200 ವರ್ಷಗಳಿಂದ ಈ ಶಾಲೆಯಲ್ಲಿ ಎಂತೆಂಥ ವ್ಯಕ್ತಿಗಳು ಓದಿದ್ದಾರೆ. ಪುಟ್ಟಣ್ಣ ಚೆಟ್ಟಿ ಸನ್ಮಾನ್ಯರು ಓದಿದಂಥ ಕೆಂಗಲ್ ಹನುಮಂತ, ನಮ್ಮ ವಿಧಾನಸೌಧ ನಿರ್ಮಿಸಿದಂಥ ಕೆಂಗಲ್ ಹನುಮಂತ ನಾಯನರು ಅವರು ಓದಿದಂಥ ಶಾಲೆ. ಈ ರೀತಿ ನೀವು 100 ಹೆಸರನ್ನ ನಿಮಗೆ ಈಗ ಹೇಳ್ತಾ ಹೋಗ್ಬೋದು ನಾನು. ಈಗಲೂ ಅನೇಕ ವೈದ್ಯರಿದ್ದಾರೆ. ಮಿತ್ರಾಲಯ ಶಾಲೆ ಮೊದಲ ಬಾಲಕಿಯರ ಶಾಲೆ
ಬೆಂಗಳೂರಿನ ಹೌದು, ಹೌದು, ಬೆಂಗಳೂರಿನಲ್ಲಿ ಹೌದು, ಹೌದು. ಮಿತ್ರಾಲಯ ಶಾಲೆ. ಎಷ್ಟು ಹೆಣ್ಣು ಮಕ್ಕಳು ಈಗ ಒಂದು 200-300 ವರ್ಷಗಳಲ್ಲಿ ಅಲ್ಲಿ ಓದಿದ್ದಾರೆ. ಬೋರ್ಡಿಂಗ್ ಇದೆ ವಿಧವೆಯರಿಗೆಲ್ಲ. ಅದರಲ್ಲಿ ಕೂಡ ಬ್ರಾಹ್ಮಣ ವಿಧವೆಯರಿಗೋಸ್ಕರವೇ ಅದು ಮಿತ್ರಾಲಯ ಬೋರ್ಡಿಂಗ್ ಶಾಲೆ ಪ್ರಾರಂಭ ಆಗ ಮಿಷನರಿಗಳು ಮಾಡಿದ್ದು ಓ ಆ ಕಾಲದಲ್ಲಿ. ಕಾಲದಿಂದ. ಮತ್ತೆ ಈಗ ರೈಸ್ ಮೆಮೋರಿಯಲ್ ಚರ್ಚ್ ಅವಿನ್ಯೂ ರೋಡಲ್ಲಿದೆ. ಆ ರೈಸ್ ದೊರೆಗಳು ಕನ್ನಡಕ್ಕಾಗಿ ಆ ಕನ್ನಡ ಬರಹಗಳು, ಈ ಶಿಲೆಯಲ್ಲಿರುವಂಥ ಆ ಬರಹಗಳನ್ನೆಲ್ಲ ಅವರು ಫೋಟೋ ತೆಗೆದು ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಪುಸ್ತಕಗಳನ್ನು ರಚಿಸಿ, ತಾಳೆಗರಿಯಲ್ಲಿದ್ದಂಥದ್ದನ್ನು ಅವರು ಪುಸ್ತಕಗಳನ್ನು ರಚಿಸಿ ನಮ್ಮ ಸಾಹಿತ್ಯ ಕ್ಷೇತ್ರಕ್ಕೆ ಅವರು ಕೊಟ್ಟಿರುವಂಥ ಕೊಡುಗೆ ಯಾರೂ ಮಾಡಿರಲಿಲ್ಲ. ಮಿಷನರಿಗಳು ಬಂದು ಆ ಕಲ್ಲುಗಳಲ್ಲಿ ಇದೇನು ಬರ ಅಂತ ಹುಡುಕಿ ಅದನ್ನು ಕಲಿತು ನಮಗೆ ಆ ಕೊಡುಗೆ ಕೊಟ್ಟಿದ್ದಾರಲ್ಲ. ಈಗ ಅದನ್ನು ನಾವು ಓದಿ ನಾವೀಗ ಎಷ್ಟು ಜ್ಞಾನ ಪಡ್ತಿದ್ದೇವೆ. ಆದರೆ ಮೂಲ ನಾವು ಮರಿಬಾರ್ದು. ನಿಜ ನಿಜ ನಿಜ. ಕಿಟಲ್ ಡಿಕ್ಷನರಿ, ಎಸ್ ಎಸ್. ಕಿಟಲ್ರವರು ಜರ್ಮನಿಯಿಂದ ನಮ್ಮ ದೇಶಕ್ಕೆ ಬಂದು ಕನ್ನಡವನ್ನು ಕಲಿತು ಅವರು ಎಲ್ಲ ಕಡೆ ಓಡಾಡಿ ಒಂದು ಪದಕ್ಕೆ ಎಷ್ಟು ಅರ್ಥಗಳಿದೆ ಅಲ್ವೇ ಅಲ್ವರ. ಈಗ ರಾಗಿ ಅನ್ನೋದಕ್ಕೆ ಆ ಪದಕ್ಕೆ ಬೇರೆ ಏನು ಅರ್ಥ ಇದೆ, ಬೇರೆ ಬೇರೆ ಕಡೆಗಳಲ್ಲಿ ಏನೇನು ಕರೀತಾರೆ. ಕಿಟಲ್ ಡಿಕ್ಷನರಿಯಲ್ಲಿ ಪದಕ್ಕೆ 3-4 ಅರ್ಥಗಳು ಅವರು ಹುಡುಕಿ ಬರೆದು ಕೊಟ್ಟಿದ್ದಾರೆ, ನಮಗೆ ಗೊತ್ತಿಲ್ಲ ಇನ್ನು. ಸೊ ನಮ್ಮ ರಾಷ್ಟ್ರಕವಿ ಕುವೆಂಪುರವ್ರಿಗೆ ಒಮ್ಮೆ ಯಾರು ಒಂದು ಸಮಾರಂಭದಲ್ಲಿ ನಿಮಗೇನು ಬಹುಮಾನ ಬೇಕು, ಗಿಫ್ಟ್ ನಿಮ್ಗೇನು ನಾನು ಕೊಡ್ಬೇಕಂತ ಕೇಳಿದಾಗ ಅವರು ಕೇಳಿದ್ದು ನನಗೊಂದು ಕಿಟಲ್ ಡಿಕ್ಷನರಿನ ಬಹುಮಾನವಾಗಿ ಕೊಡಿ. ಬಹಳ ಸಂತೋಷ ಆಗ್ತದೆ. ಸೊ ಅಷ್ಟು ಘನವುಳ್ಳಂಥ ಆ ಕೊಡುಗೆಯನ್ನು ಶಾಶ್ವತವಾಗಿ ನಮ್ಮ ಕನ್ನಡ ಭಾಷೆ, ಕನ್ನಡ ನಾಡು, ಕನ್ನಡ ನುಡಿ ಜನತೆಗೆ ಅವರು ನೀಡಿದ್ದಾರೆ. ಹೀಗಾಗಿ ಅದನ್ನು ಉಳಿಸಿ, ಅದನ್ನು ನಾವು ಪ್ರಾರ್ಥಿಸಿ ನಮ್ಮ ಕನ್ನಡ ನಾಡಿನಲ್ಲಿ ನಮ್ಮ ಸೇವೆಯನ್ನು ಮುಂದುವರಿಸುವ ಒಂದು ಜವಾಬ್ದಾರಿ ಅಲ್ವೇ? ಎಷ್ಟು ದೊಡ್ಡ ಜವಾಬ್ದಾರಿ ನಮಗೂ ಇದೆ. ಯಾಕೆಂದ್ರೆ ಕಾಲ ಬದಲಾಗಿದೆ. ಅವರ ಕಾಲಘಟ್ಟಕ್ಕೂ ನಿಮ್ಮ ಕಾಲಘಟ್ಟಕ್ಕೂ ಇವತ್ತು ಕೂಡ ಅದೇ ಹೊಣೆಗಾರಿಕೆಯನ್ನು ಇಟ್ಟುಕೊಂಡು. ಯಾಕೆಂತಂದ್ರೆ ಇವತ್ತೊಂದು ಸಣ್ಣ ಆಸ್ಪತ್ರೆ ಮೇಂಟೈನ್ ಮಾಡೋದು ಸುಲಭ ಅಲ್ಲ, ಕಷ್ಟ. ಯಾಕೆಂತಂದ್ರೆ ಇವತ್ತು ನೂರಾರು ಕಾಯಿಲೆಗಳಿದೆ, ನೂರಾರು ಎಕ್ವಿಪ್ಮೆಂಟ್ ಬಂದಿದೆ, ಬದಲಾವಣೆಗಳಾಗಿದೆ. ಕಾಸ್ಟ್ ಎಫೆಕ್ಟಿವ್ ಆಗಿರ್ಬೇಕು ಅಲ್ವಾ, ಸರ್ವಿಸ್ ಓರಿಯೆಂಟೆಡ್ ಆಗಿರ್ಬೇಕು. ಇದೆರಡು ಕ್ರಿಶ್ಚಿಯನ್ ಮಿಷನರಿಗಳು ಮಾಡ್ತಿರ್ತಕ್ಕಂಥ ಬಹಳ ದೊಡ್ಡ ಸೇವೆ ಅಂತ ನಾನು ಅನ್ಕೊಳ್ತೇನೆ. ಕ್ರಿಶ್ಚಿಯನ್ ಹಾಸ್ಪಿಟಲ್ಗಳು ಕೊಡ್ತಕ್ಕಂಥ ಸೇವೆ ಇದೆಯಲ್ಲ, ಮತ್ತು ಕಾಸ್ಟ್ ಅತ್ಯಂತ ಯಾರು ಬೇಕಾದ್ರೂ ಹೋಗಿ ಪಡ್ಕೊಳ್ತಕ್ಕಂಥ ಇದೆಯಲ್ಲ. ಹಾಗೆ ಹಿಂದಿನ ಸಮಯದಲ್ಲಿ 200 ವರ್ಷ 300 ವರ್ಷಗಳ ಹಿಂದೆ ಗ್ರಾಮಗಳೇ ನಾಶವಾಗ್ತಾ ಇತ್ತು. ಕೆಲವರು ಪ್ಲೇಗು ಮೊದಲಾದ ಮಾರಿ ಈ ಕಾಯಿಲೆಗಳು ಬಂದ್ಬಿಟ್ರೆ ಅಲ್ಲಿಗೆ ಯಾರು ಹೋಗ್ತಾನೆ ಇರಲಿಲ್ಲ, ಹೋದವ್ರು ಸತ್ತು ಹೋಗ್ತಾ ಇದ್ರು. ಆದರೆ ಮಿಷನರಿಗಳು ಅಂಥ ಸ್ಥಳಗಳಲ್ಲಿ ಹೋಗಿ ಉಳಿದಿರುವಂಥ ಮಕ್ಕಳನ್ನೆಲ್ಲ, ಬದುಕಿರುವ ಮಕ್ಕಳನ್ನು ಕರ್ಕೊಂಡು ಬಂದು ಅವರಿಗೋಸ್ಕರ ಅನಾಥ ಶಾಲೆಗಳನ್ನು ಪ್ರಾರಂಭ ಮಾಡಿದ್ದಾರೆ. CSI VC ಎಂಬುದಾಗಿ, ಅಂದರೆ ಅವರಿಗೊಂದು ಕೈ ಕೆಲಸ ಮಾಡುವಂಥದ್ದು ಅಂತ ಅನಾಥಾಲಯಗಳನ್ನು ನಿರ್ಮಿಸಿ ಅದರಲ್ಲಿ ಅವರಿಗೆ ವಿದ್ಯೆಯನ್ನು ಕೊಟ್ಟು ಅವ್ರನ್ನ ಸಾಕಿ ಬೆಳೆಸಿ ಅಲ್ಲಿಗೆ ನಿಲ್ಲಿಸಲಿಲ್ಲ. ಅವರೊಂದು ಸ್ಥಳವನ್ನು, ಒಂದು ಹಳ್ಳಿ ಫಾರ್ ಎಕ್ಸಾಂಪಲ್ ಈಗ ಗುಬ್ಬಿ, ಆ ಗುಬ್ಬಿಗೆ ಹೋಗಿ ಅಲ್ಲಿ 1 ಎಕರೆ 10 ಎಕರೆ ಜಮೀನನ್ನು ತೆಗೆದುಕೊಂಡು ಮಧ್ಯದಲ್ಲಿ ಮಿಷನ್ ಮನೆಗಳನ್ನು ಕಟ್ಟಿ ಈ ಬೋರ್ಡಿನಲ್ಲಿದ್ದಂಥ ಹುಡುಗಿಗೆ ಮದುವೆ ಮಾಡಿ ಅಲ್ಲಿ ಅವರಿಗೆ ಒಂದು ಕುಟುಂಬವನ್ನು ಕಟ್ಟಿಕೊಟ್ಟು ನಂತರ ಅಲ್ಲಿ ಒಂದು ಮಧ್ಯದಲ್ಲಿ ಅಲ್ಲೊಂದು ಶಾಲೆ, ಅಲ್ಲೊಂದು ಚರ್ಚ್. ನೀವು ಬೆಳೀರಿ. ಈ ರೀತಿಯಲ್ಲಿ ಆ ದಿನಗಳಲ್ಲಿ ಅವರು ಸಮಾಜವನ್ನು ಕಟ್ಟಿದ್ದಾರೆ. ಅದಕ್ಕಾಗಿ ನಾವು ಋಣಿಗಳಾಗಿದ್ದೇವೆ. ಇವತ್ತು ನಮ್ಮ ಸಮಾಜ ಉಳಿದಿದೆ ಅಂತ ಹೇಳಿದರೆ ಅಂಥ ಭಯಂಕರವಾದ ಸ್ಥಿತಿಗತಿಗಳಲ್ಲಿ ಹೋಗಿ ಅವರನ್ನು ಉಳಿಸಿ, ಅವರನ್ನು ಬೆಳೆಸಿ ತಮ್ಮ ಪ್ರಾಣವನ್ನೇ ಕೊಟ್ಬಿಟ್ಟಿದ್ದಾರೆ. ರೈಸ್ ದೊರೆಗಳ ಸಮಾಧಿ ನಮ್ಮ ಹೊಸೂರು ರೋಡ್ ಸಮಾಧಿ ಸ್ಥಳ ಇದೆ, ಅಲ್ಲಿದೆ. ಎಷ್ಟು ಮಿಷನರಿಗಳಿದ್ದಾರೆ. ಗೌರಿಬಿದನೂರು ಪ್ರಾಂತ್ಯಕ್ಕೆ ಹೋಗುವಾಗ ವುಡ್ ಅಂತ ಒಬ್ಬರು ದೊರೆ, ಅವರು ಆ ಗೌರಿಬಿದನೂರಿನ ಆ ದಿನಗಳಲ್ಲಿ ಹೋಗಿ ಒಂದು ಹಳ್ಳಿಯನ್ನು ಪ್ರಾರಂಭಿಸಿ ಅಲ್ಲಿ ಸೇವೆಯನ್ನು ಮಾಡಿ ಕುದುರೆಯಲ್ಲಿ ಹೋಗುವಾಗ ಅಲ್ಲೇ ಸತ್ತು ಹೋಗ್ಬಿಟ್ಟಿದ್ದಾರೆ. ಅಯ್ಯೋ. ಆಗ ಅವರ ಸಮಾಧಿ ಅಲ್ಲಿದೆ. ಉಡುಮ ಲೋಡ್ ಅಂತ ಒಂದು ಹಳ್ಳಿ, ಅವ್ರ ಹೆಸರಲ್ಲಿ ಕಟ್ಟಿದೆ. ಈ ರೀತಿ ನಿಮ್ಗೆ ನೂರಾರು ಉದಾಹರಣೆಗಳನ್ನು ನಮ್ಮ ಚರ್ಚ್ ಆಫ್ ಸೌತ್ ಇಂಡಿಯಾದ ಈ ಮಿಷನರಿಗಳ ಸೇವೆಯಲ್ಲೇ ನಿಮ್ಗೆ ಕೊಡ್ಬೋದು. ಇದು ಕ್ರೈಸ್ತ, ಅವೆಲ್ಲ ದಾಖಲಾಗಿದೆಯಾ? ದಾಖಲೆ ಇದೆ, ಪ್ರತಿಯೊಂದಕ್ಕೂ ದಾಖಲೆ ಇದೆ, ಪ್ರತಿಯೊಂದಕ್ಕೂ ಪುಸ್ತಕ ಇದೆ. ನಮ್ಮ ಯುನೈಟೆಡ್ ಥಿಯಾಲಜಿಕಲ್ ಕಾಲೇಜ್ ಕಂಟೋನ್ಮೆಂಟ್ ಹಿಂಭಾಗದಲ್ಲಿದೆ. ಅಲ್ಲಿ ಆರ್ಕಾಲಜಿ ಡಿಪಾರ್ಟ್ಮೆಂಟ್, ಅಂದರೆ ಹಳೆಯ ಎಲ್ಲ ಪತ್ರಗಳು, ಹಳೆಯ ಎಲ್ಲ ದಾಖಲಾತಿಗಳು ಆರ್ಕಾಲಜಿ ಅಲ್ಲಿ ಉಳಿಸಿಟ್ಟಿದ್ದಾರೆ, ಕಾಪಾಡಿದ್ದಾರೆ. ಈಗಲೂ ನೀವು ಹೋಗಿ 300 ವರ್ಷಗಳ ಎಲ್ಲ ದಾಖಲೆಯನ್ನು
ನೋಡ್ಬೋದು. ಹ್ಮ್. ಇದು ಸೇವೆ ಅಂದರೆ ನಮ್ಮನ್ನೇ ಬರಿದು ಮಾಡಿಕೊಳ್ಳುವಂಥ ಸೇವೆ. ಯೇಸು ಹೇಳಿದ್ದು, ನೀವು ಲೋಕದ ಕಟ್ಟಕಡೆಗಳಿಗೆ ಹೋಗ್ರಿ, ಈ ಸತ್ಯವನ್ನು ಸಾರಿರಿ. 3 ವಿಷಯ: ಸತ್ಯ, ಮಾರ್ಗ, ಜೀವ. ಸೂಪರ್. ಸತ್ಯ, ಮಾರ್ಗ, ಜೀವ, ಇದು 3. ಸತ್ಯಕ್ಕಾಗಿ ನೀನು ಬಾಳು, ಆ ಮಾರ್ಗದಲ್ಲಿ ನಡೆ, ಪರಲೋಕದ ನಿತ್ಯ ಜೀವ, ಮೋಕ್ಷದ ಜೀವ ಹೊಂದಿಕು. ಇನ್ನೇನು ಬೇಕು ನಮಗೆ? ಇದು ನಮ್ಮ ಆಳವಾದ ನಂಬಿಕೆ. ಆ ಯೇಸುವನ್ನು ನಾವೀಗ ಆರಾಧಿಸ್ತಿದ್ದೇವೆ ಈ ದಿನ, ಕ್ರಿಸ್ಮಸ್ ದಿನ. ಅಂದರೆ ಆ ಬೆಳಕು ನಮಗೆ ಬಂದಿದೆ. ಆ ಯೇಸುವನ್ನು ನಾವು ಪುನಃ ನಮ್ಮ ಹೃದಯವೆಂಬ ಗೋದಲಿಯಲ್ಲಿ, ಯೇಸು ಜನಿಸಿದ್ದು ಗೋದಲಿಯಲ್ಲಿ. ಆ ಗೋದಲಿಯ ಸ್ಥಿತಿ ಅಂದರೆ ನಿಮಗೆ ಗೊತ್ತು, ಒಂದು ಹಸು ಕರುಗಳು ಕಟ್ಟಿದಂಥ ಸ್ಥಳ. ಯೇಸು ಹುಟ್ಲಿಕ್ಕೂ ಸ್ಥಳ ಸಿಗಲಿಲ್ಲ, ಮನುಷ್ಯ ಕುಮಾರನಿಗೆ ತಲೆ ಇಡುವಷ್ಟು ಸ್ಥಳ ಇಲ್ಲ ಅಂತ ಹೇಳಿದರು ಬೈಬಲಲ್ಲಿ. ಯಾಕಂದರೆ ಜನರಿಗೆ ಆವಾಗ ಎಷ್ಟು ಬ್ಯುಸಿಯಾಗಿದ್ರಂದರೆ, ಯೇಸು ಮರಿಯಳು ಮತ್ತು ಯೋಸೆಫರು ಪೂರ್ಣ ಗರ್ಭಿಣಿ, ಅವರು ನಡ್ಕೊಂಡು ಬರ್ತಿದ್ದಾರೆ, ಬಾಗಿಲನ್ನು ತಟ್ತಿದ್ದಾರೆ ರಾತ್ರಿ ಚಳಿಯಲ್ಲಿ. ಪೂರ್ಣ ಗರ್ಭಿಣಿಯಾಗಿದ್ದಾಳೆ, ದಯವಿಟ್ಟು ಸ್ಥಳ ಕೊಡ್ರಿ, ಹೆರಿಗೆ ಸಮಯ ಬಂದಿದೆ ಅಂತ ಕೇಳುವಾಗ ಯಾರು ಸ್ಥಳ ಕೊಡ್ತಿಲ್ಲ. ಆಗೊಬ್ಬ ಛತ್ರಾಧಿಪತಿ, ಇಲ್ಲೆಲ್ಲ ಫುಲ್ಲಾಗಿದೆ, ಆದರೆ ಆ ಗೋದಲಿ ಸ್ವಲ್ಪ ಸ್ಥಳ ಇದೆ, ಅಲ್ಲಿ ಬೇಕಾದ್ರೆ ನೀವು ರಾತ್ರಿ ಕಳಿಬೋದು ಅಂತ ಹೇಳುವಾಗ, ಅಲ್ಲಿ ಯೋಸೆಫನ್ ಹೋಗಿ ಅದನ್ನು ಶುದ್ಧಪಡಿಸಿ ಹುಲ್ಲನ್ನು ಹಾಕಿ ಆ ಸ್ಥಳದಲ್ಲಿ ಪರಲೋಕದ ರಾಜಾದಿ ರಾಜನ್, ಬಡವರಲ್ಲಿ ಬಡವನಾಗಿ ಈ ಸ್ಥಿತಿಯಲ್ಲಿ ಹುಟ್ಟಿ ಬಂದಿದ್ದಾರೆ. ಯಾಕೆಂದರೆ ಅರಮನೆಯಲ್ಲಿ ಆತನು ಹುಟ್ಟಲಿಲ್ಲ, ಬಡವರಿಗಾಗಿ ಬಂದಂಥ, ಲೋಕ ರಕ್ಷಕನಾಗಿ ಬಂದಂಥ ಆ ಬೆಳಕನ್ನ ಅವತಾರ ಪುರುಷಗಳೆಲ್ಲರೂ ಕೂಡ ಹೀಗೆಯೇ. ಕೃಷ್ಣ ಜೈಲಲ್ಲಿ ಹುಟ್ಟಿದ್ದಾನೆ, ಜೈಲಿನಲ್ಲಿ ಹುಟ್ಟಿದ್ದು, ಸೆರೆಮನೆಯಲ್ಲಿ ಹುಟ್ಟಿದ್ದಾನೆ. ಹೌದು. ಅನೇಕ ಸಂದರ್ಭಗಳಲ್ಲಿ ಕೃಷ್ಣ ಮತ್ತು ಯೇಸು ಹೋಲಿಕೆಗಳನ್ನ ತುಂಬಾ ಮಾಡ್ತಾರೆ. ಮಾಡಿ ಎಷ್ಟೊಂದು ಹುಟ್ಟಿದ ನಂತರ ಆಗ್ತಕ್ಕಂಥ ಬದಲಾವಣೆ ಅವನ್ನೆಲ್ಲವನ್ನು ಕೂಡ ಮಾಡತಕ್ಕಂಥ. ಯಾಕಂದ್ರೆ ಅಲ್ಲಿ ಸತ್ಯ ಇದೆ, ಸತ್ಯ ಇದೆ. ಯಾಕಂದ್ರೆ ಅವ್ರಿಗೆ ಗೊತ್ತು ಬಡವರು ಬಹಳ ಮುಖ್ಯ, ಬಡವರು ಅವರ ಉದ್ಧಾರ ಆಗಬೇಕು. ಅದು ನಿಜವಾದ ಸೋಷಿಯಲ್ ಸರ್ವಿಸ್ ಅಂದ್ರೆ ಏನು? ಈಗ ಬೈಬಲಲ್ಲಿ ಒಂದು ಪದ ಇದೆ, ಇದನ್ನು ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ಇದಕ್ಕೆ ಉತ್ತರ ಸಿಗ್ತದೆ. ನೀವು ದೇವರನ್ನು ಧನವನ್ನು ಸೇವಿಸಲಾರಿರಿ. ಅರ್ಥ ಆಯ್ತಾ? ನಿಮ್ಗೆ ದೇವರು ಬೇಕಾ ಅಥವಾ ಹಣ ಬೇಕಾ? ಇದೆರಡು ಸೇರಲ್ಲ. ಕರೆಕ್ಟ್. ದೇವ್ರ ಬೇಕಾದ್ರೆ ಹಣ ಬಿಟ್ಬಿಡ್ಬೇಕು. ಹೌದು, ಬಿಟ್ಬಿಡ್ಬೇಕಿದು. ನೀವು ದೇವರನ್ನು ಧನವನ್ನು ಸೇವಿಸಲಾರಿರಿ. ನೀವು ದೇವರು ಬೇಕಾಗಿದ್ರೆ ಇದನ್ನ ಬಿಡ್ರಿ, ನಿಮ್ಗೆ ಹಣ ಬೇಕಾಗಿದ್ರೆ ದೇವ್ರ ದೂರ ಆಗಿ. ಸೂಪರ್. ಈಗ ಸೇವೆ ಏನಾಗಿದೆ ಅಂತ ಹೇಳಿದ್ರೆ ಹಣದ ಕಡೆಗೆ ಹೋಗ್ತಾ ಇದೆ. ದೇವ್ರ ಬರ್ತಂಗ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಬೇಕಾ? ಹಣ ಬೇಕು. ಈಗ ಮೆಡಿಕಲ್ ಇನ್ಸ್ಟಿಟ್ಯೂಷನ್ಸ್ ನಲ್ಲಿ ಕೂಡ ಹಣ. ಮತ್ತೆ ಸೇವೆ ಅಂದ್ರೆ ಹಣ ಮಾಡೋದೇ ಒಂದು ಕಾರ್ಯ ಅನ್ಕೊಂಡು ಬಂದ್ಬಿಟ್ಟಿದ್ದಾರೆ. ಮೋಕ್ಷ, ಅದು ಮೋಕ್ಷದ ಬಗ್ಗೆ ಸುಖ ಇದೆ, ಶಾಂತಿ ಇದೆ, ಏನು ಕಲಹ ಇಲ್ಲ, ಏನಿಲ್ಲ. ಅದಕ್ಕೆ ಯೋಚನೆ ಮಾಡೋದಿಲ್ಲ. ದೇವರು ಪರಲೋಕದಿಂದ ಒಬ್ಬ ಮಗನನ್ನ ಕಳಿಸ್ಕೊಟ್ರು. ಯೇಸು ಯಾಕೆ ಹುಟ್ಟಿದ್ದು? ಇದು ಸತ್ಯ, ನೀವು ತಿಳ್ಕೊಳ್ಳಿ ಅಂತ ನಮ್ಗೆ ತಿಳಿಸ್ಲಿಕ್ಕೆ, ನಮ್ಮ ಭಾಷೆಯಲ್ಲಿ ತಿಳಿಸ್ಲಿಕ್ಕೆ. ಪರಲೋಕದ ರಾಜ್ಯದ ಸತ್ಯಗಳನ್ನ ನಮ್ಮ ಭಾಷೆಯಲ್ಲಿ ಹೇಳುವಾಗಲೇ ನಮ್ಗೆ ಅರ್ಥವಾಗ್ತದೆ. ಈಗ ನಾವಿಬ್ರು ಕನ್ನಡದಲ್ಲಿ ಮಾತಾಡುವಾಗ ಎಲ್ಲ ವಿಷಯಗಳ ಅರ್ಥ ಆಗ್ತಾ ಇದೆ. ನೀವು ನನ್ನನ್ನು ಕನ್ನಡದಲ್ಲಿ ಕೇಳುವಾಗ ನಾನು ಫ್ರೆಂಚಲ್ಲಿ ಮಾತಾಡ್ಬಿಟ್ರೆ ಇದು ಈ ಥರ ಅರ್ಥ ಆಗಲ್ಲ ಸರ್, ನೀವು ಕನ್ನಡದಲ್ಲಿ ಹೇಳಿ ಅಂತ ಖಂಡಿತ ಹೇಳ್ತೀರಾ. ಹಾಗೆ ದೇವರು ಕೂಡ ನಮ್ಮ ಭಾಷೆಯಲ್ಲಿ, ಫ್ರೆಂಚ್ ಇರ್ಬೋದು, ಮಲಯಾಳಂ ಇರ್ಬೋದು, ಹಿಂದಿ ಇರ್ಬೋದು, ಕನ್ನಡ ಇರ್ಬೋದು, ಇಂಗ್ಲಿಷ್ ಇರ್ಬೋದು, ಭಾಷೆ ಅಲ್ಲ. ನಮ್ಮಲ್ಲೂ ಬಹಳ ಅದ್ಭುತವಾಗಿ ಹೇಳಿದ್ದಾರೆ. ಅರ್ಥ, ಕಾಮ, ಮೋಕ್ಷ, ಚತುರ್, ಎಷ್ಟು ಬ್ಯೂಟಿಫುಲ್ ಆಗಿ ಹೇಳಿದ್ದಾರೆ. ಜೀವನಕ್ಕೆ ಹಣ ಬೇಕು, ಎಷ್ಟು ಬೇಕು, ಸದ್ಮಾರ್ಗದಲ್ಲಿ ಸಂಪಾದನೆ ಮಾಡು. ನೀನು ಹಣ ಇಲ್ಲದೆ ಬದುಕಕ್ಕಾಗಲ್ಲ. ಕಾಮನೆಗಳು ಇರ್ಬೇಕು, ಬಯಕೆ ಇರ್ಬೇಕು, ಎಲ್ಲವನ್ನು ಮೀರಿದ್ರೆ ಮೋಕ್ಷ ಇದೆ ನಿನಗೆ. ಎಷ್ಟು ಧರ್ಮಗಳು ಎಲ್ಲವೂ ಎಷ್ಟು ಸುಲಭವಾಗಿ. ಆಳ ಸತ್ಯ, ಎಲ್ಲ ಧರ್ಮ ಗ್ರಂಥಗಳ ಆಳ ಸತ್ಯ ಒಂದೇ ಇದೆ. ಈ ಸತ್ಯವನ್ನೇ ಪ್ರೀತಿ. ಅದಕ್ಕೆ ನಾನು ಆಗ 3 ವರ್ಷ ಹೇಳಿದೆ, ಸತ್ಯ, ಮಾರ್ಗ, ಜೀವ. ಎಷ್ಟು ಸುಂದರವಾಗಿದೆ ನೋಡಿ. ಅದಕ್ಕೆ ಯೇಸು ಸಹ ಅದನ್ನೇ ಹೇಳಿದ್ದು, ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ. ಇವತ್ತಿನ ನಮ್ಮ ಇದನ್ನೆಲ್ಲ ನೋಡಿದ್ರೆ ಆಡಂಬರ ಅಂತ ಅನ್ಸಲ್ಲ ನಿಮಗೆ? ನಾವು ಮಾಡೋ ಪ್ರಾರ್ಥನೆಗಳು, ಸೆಲ್ಫಿಶ್ ಪ್ರಾರ್ಥನೆಗಳು. ನನಗೆ ಹೋಗಿ ನಿಂತ್ಕೊಂಡು ನನಗೆ ಆಯುರ್ ಕೊಡು, ಆರೋಗ್ಯ ಕೊಡು, ಐಶ್ವರ್ಯ ಕೊಡು, ಮಕ್ಕಳು, ನನ್ನ ಬಗ್ಗೆ ನಾವು ಯೋಚನೆ ಮಾಡೋದಿಲ್ಲ. ನನಗೆ ಒಳ್ಳೆ ಜ್ಞಾನ ಕೊಡು, ದಾರ್ಗವನ್ನು ಸುಲಭಪಡಿಸು, ಇದ್ರ ಬಗ್ಗೆ ನಾವು ಯೋಚನೆ ಮಾಡೋದೇ ಇಲ್ಲ. ಅಂದ್ರೆ ನಮ್ಮ ಪ್ರಾರ್ಥನೆಗಳು ಕೂಡ ಕರಪ್ಟ್ ಆಗಿದೆ ಅಂತ ಅಲ್ವಾ ಅನ್ಸಲ್ವಾ? ಈಗ ಪ್ರಾರ್ಥನೆಗಳ ಬಗ್ಗೆ ಸ್ವಾಮಿ ಹೇಳ್ತಾರೆ, ಇಬ್ಬರು ಬಂದು ಚರ್ಚಿಗೆ ಬಂದು ಪ್ರೇಯರ್ ಮಾಡ್ತಿದ್ದಾರೆ. ಒಬ್ಬ ಯಾಜಕನು ಪ್ರೇಯರ್ ಮಾಡ್ತಾನೆ, ಏನಂದ್ರೆ
ನಾನು ಅವನಾಗಲ್ಲ, ನಾನು ಇಂಥ ವ್ಯಕ್ತಿ ಆಗಲ್ಲ, ನಾನು ಎಲ್ಲ ಕರೆಕ್ಟಾಗಿದ್ದೇನೆ, ಆಜ್ಞೆಗಳನ್ನು ಪಾಲಿಸ್ತಿದ್ದೇನೆ, ಯಜ್ಞಗಳನ್ನು ಮಾಡ್ತಿದ್ದೇನೆ, ಪ್ರತಿಯೊಂದು ವಿಷಯಗಳನ್ನು ಪಾಲಿಸ್ತಿದ್ದೇನೆ ಅಂತ ಒಂದು ಬೇರೆಯವ್ರ ಕಡೆಗೆ ಬೊಟ್ಟು ಮಾಡಿ ಮಾಡಿ ಹೇಳ್ತಿದ್ದಾನೆ. ಮತ್ತೊಬ್ಬ ಬಡವನ್ ಬರ್ತಾನೆ, ಅವನು ಆಕಾಶದ ಕಡೆಗೆ ತಲೆ ಎತ್ತಲಿಕ್ಕೂ ಅವನಿಗೆ ಆಗ್ತಿಲ್ಲ, ತಲೆ ತಗ್ಗಿಸಿಕೊಂಡು ಬಿಟ್ಟಿದ್ದಾನೆ. ಸ್ವಾಮಿ, ನಾನು ಯೋಗ್ಯನಲ್ಲ, ನನ್ನ ಪ್ರಾರ್ಥನೆಗೆ ನಿನ್ನನ್ನು ಕೇಳಲಿಕ್ಕೂ ನನಗೆ ಯೋಗ್ಯತೆ ಇಲ್ಲ, ಆದರೂ ನನ್ನನ್ನು ಕರುಣಿಸು ಅಂತ ಅವನು ಪ್ರೇಯರ್ ಮಾಡ್ತಾನೆ. ಆಗ ಯೇಸು ಹೇಳ್ತಿದ್ದಾರೆ, ಈತನ ಪ್ರಾರ್ಥನೆನೇ ನಿಜವಾದ ಪ್ರಾರ್ಥನೆ. ಇದು ನಿಜ, ಇದು ಬರೀ ತೋರುವಿಕೆ ಪ್ರಾರ್ಥನೆ. ಇವರಿಗೆ ದೊಡ್ಡ ದೊಡ್ಡ ಸ್ಥಳಗಳಲ್ಲಿ ಸೇರ್ಬೇಕು, ದೊಡ್ಡ ದೊಡ್ಡ ಪದಗಳು ಹೇಳ್ತಾರೆ, ಉದ್ದವಾಗಿ ಪ್ರಾರ್ಥನೆ ಮಾಡ್ತಾರೆ, ಅದನ್ನು ನಾನು ತಳ್ಳಿಬಿಟ್ಟಿದ್ದೇನೆ. ಆದರೆ ಬಡವನ ಯಥಾರ್ಥ ಹೃದಯ. ಹಾಗಾಗಿ ನೀವು ಪ್ರೇಯರ್ ಮಾಡೋಗೋ ರೂಮ್ ಒಳಗೆ ಹೋಗಿ ಬಾಗಿಲನ್ನು ಮುಚ್ಕೊಳ್ರಿ, ನೀವೊಬ್ಬರೇ ಪ್ರೇಯರ್ ಮಾಡಿರಿ, ಉಪವಾಸದಿಂದ ಪ್ರೇಯರ್ ಮಾಡಿರಿ. ಆ ಹೃದಯದ ಆಳದಲ್ಲಿ ನಡೆಯುವುದನ್ನು ನೋಡುವ ನಿಮ್ಮ ದೇವರು ನಿಮ್ಗೆ ಉತ್ತರ ಕೊಡ್ತೇನೆ ನಾನು ಅಂತ ಹೇಳ್ತಾರೆ.